ಹಲೋ ಕಹೂಟ್ ಪ್ರಶ್ನೆಯ ಬಗ್ಗೆ ಮಾತನಾಡೋಣ. ಮೊದಲು ಬ್ರೆಡ್ನ ಹೊರ ಅಂಚನ್ನು ಕತ್ತರಿಸಿ ಅಲ್ಟಿಮೇಟ್ ಬಟ್ಟೆ, ವೆಟ್ ಬ್ಯಾಟರ್ ಮತ್ತು ಚೀಟುಗಳನ್ನು ಅದನ್ನು ಡೀಪ್ ಫ್ರೈ ಮಾಡಿ ಮತ್ತು ನೋಡೋಣ ಮತ್ತು ಅದನ್ನು ತಿನ್ನೋಣ ಮತ್ತು ಅಲ್ಟಿಮೇಟ್ ಗ್ರಿಲ್ ಚೀಟುಗಳನ್ನು ಆನಂದಿಸೋಣ. ವೇಗಕ್ಕೆ ಯಾವುದೇ ಬೋನಸ್ ಇಲ್ಲದೆ ನಿಖರತೆಯ ಪರೀಕ್ಷೆಗಾಗಿ ಒಟ್ಟಿಗೆ ಸೇರಿ. ಉನ್ನತ ಸ್ಥಾನಕ್ಕಾಗಿ ಸಾಧ್ಯವಾದಷ್ಟು ಸರಿಯಾದ ಉತ್ತರಗಳನ್ನು ಸಂಗ್ರಹಿಸಿ. ಡೀಪ್ ಫ್ರೈಡ್ ಬೇಕನ್ ಚೀಸ್ ವ್ರ್ಯಾಪ್ ವಿಡಿಯೋ. ಮೊದಲು ಚೀಸನ್ನು ತೆಗೆದುಹಾಕಿ ಮತ್ತು ಮುಂದಿನ ಪ್ರಶ್ನೆ ಚೀಸನ್ನು ತೆಗೆದುಹಾಕಿ ಮತ್ತು ಚೀಸ್ ವ್ರ್ಯಾಪ್ ಮೇಲಿನ ಪಂತ ಬೇಕನ್ ಅನ್ನು ತೆಗೆದುಕೊಳ್ಳಿ ಮತ್ತು ಮುಂದಿನ ಪ್ರಶ್ನೆ. ಹೆಚ್ಚುವರಿ ಪದಾರ್ಥಗಳನ್ನು ಮಿಶ್ರಣ ಮಾಡಿ, ಫ್ರೈ ಮಾಡಿ ಮತ್ತು ತಿನ್ನಿರಿ ಮತ್ತು ಆನಂದಿಸಿ. ಡೀಪ್ ಫ್ರೈಡ್ ಬೇಕನ್ ಚೀಸ್ ವ್ರ್ಯಾಪ್ ವಿಡಿಯೋ. ಮೊದಲು ಚೀಸನ್ನು ತೆಗೆದುಹಾಕಿ ಮತ್ತು ಮುಂದಿನ ಪ್ರಶ್ನೆ ಚೀಸನ್ನು ತೆಗೆದುಹಾಕಿ ಮತ್ತು ಚೀಸ್ ವ್ರ್ಯಾಪ್ ಬಗ್ಗೆ ಪಂತ ಬೇಕನ್ ಅನ್ನು ತೆಗೆದುಕೊಳ್ಳಿ ಮತ್ತು ಫ್ರೈಡ್ ಬೇಕನ್ ಚೀಸ್ ವ್ರ್ಯಾಪ್ ವಿಡಿಯೋದ ಪ್ರಶ್ನೆಗಳೊಂದಿಗೆ ಕಹೂಟ್ ಆಡುವುದನ್ನು ಆನಂದಿಸುತ್ತಿದ್ದೆ. ಮೊದಲು ಚೀಸನ್ನು ತೆಗೆದುಹಾಕಿ ಮತ್ತು ಮುಂದಿನ ಪ್ರಶ್ನೆ ಚೀಸನ್ನು ತೆಗೆದುಹಾಕಿ ಮತ್ತು ಚೀಸ್ ವ್ರ್ಯಾಪ್ ಮೇಲೆ ಪಂತ ಬೇಕನ್ ಅನ್ನು ತೆಗೆದುಕೊಳ್ಳಿ ಮತ್ತು ಮುಂದಿನ ಪ್ರಶ್ನೆ. ಹೆಚ್ಚುವರಿ ಪದಾರ್ಥಗಳನ್ನು ಮಿಶ್ರಣ ಮಾಡಿ, ಫ್ರೈ ಸೇರಿಸಿ ಮತ್ತು ತಿನ್ನಿರಿ ಮತ್ತು ಆನಂದಿಸಿ. ತಮಿಳು ಲಿಪಿಯು ಪ್ರಾಚೀನ ತಮಿಳು ಬ್ರಾಹ್ಮಿ ಲಿಪಿಯಿಂದ ವಿಕಸನಗೊಂಡಿತು. ಇದು ಸ್ವತಃ ಭಾರತೀಯ ಬ್ರಾಹ್ಮಿ ಲಿಪಿಯ ರೂಪಾಂತರವಾಗಿದೆ. ಆರಂಭಿಕ ಉದಾಹರಣೆಗಳು ಸುಮಾರು 3ನೇ ಶತಮಾನ ಬಿಸಿಇಯಷ್ಟು ಹಿಂದಿನವು. 5 ರಿಂದ 8ನೇ ಶತಮಾನದ ಸಿಇಯ ಹೊತ್ತಿಗೆ ಇದು ತಾಳೆ ಎಲೆಗಳಿಗೆ ಸೂಕ್ತವಾದ ಹೆಚ್ಚು ದುಂಡಗಿನ ರೂಪವಾಗಿ ಅಭಿವೃದ್ಧಿ ಹೊಂದಿತು. 8ನೇ ಶತಮಾನದ ಸಿಇಯ ಹೊತ್ತಿಗೆ ಕರ್ಸಿವ್ ಲಿಪಿಯಾಗಿ ಪರಿವರ್ತನೆಯಾಯಿತು. ಮತ್ತಷ್ಟು ವಿಕಸನವು ಒಟ್ಟೆಲುಟ್ಟು, ವೃತ್ತಾಕಾರದ ಲಿಪಿ ಮತ್ತು ನಂತರ ಆಧುನಿಕ ತಮಿಳು ಲಿಪಿಗೆ ಕಾರಣವಾಯಿತು. ಇದು ಗ್ರಂಥ ಲಿಪಿಯ ಅಕ್ಷರಗಳನ್ನು ಒಳಗೊಂಡಿತ್ತು. ಅಂತಿಮವಾಗಿ ಇಂದು ಬಳಸಲಾಗುವ ಪ್ರಮಾಣೀಕೃತ ರೂಪವಾಯಿತು. ಮತ್ತೆ ಸಿಗೋಣ.